ನೋಡಿ ಫ್ರೆಂಡ್ಸ, ಈ ನಾಯಿಗೆ ಬಂದೀನಿ ಹೊಲದಾಗ. ಇವತ್ತು ನೋಡಿ ಮಧ್ಯಾಹ್ನದಾಗ ಬಂದೀನಿ ನಮ್ಗಳಿಗೆ ನೀರು ಕುಡ್ಸಾಕತ್ತೀನಿ. ಎಮ್ಮಿಗೀಗ ನೀರು ಕುಡ್ಸಾಕತ್ತೀನಿ ಮತ್ತು ಮೇವು ತಂದು ಹಾಕ್ಬೇಕಾ, ಆಮೇಲೆ ಬಿಡ್ಬೇಕು ಎಮ್ಮೆ. ಮತ್ತು ಇವಾಗೆಲ್ಲ ಹೆಂಡಿ ತೆಗಿಬೇಕು ನೋಡಿ. ಈಗ ನೋಡಿ ಫ್ರೆಂಡ್ಸ್, ಸಜ್ಜಿ ಕಣಕಿನ ಕೊಯ್ಲಾಕತ್ತೀನಿ ನೋಡಿ ನಾನು ಎಮ್ಮಿ ಸೊಲ್ಯಾಗ. Ahora mamá Roy. देशी तशा शिवाय नाही थोडा तावडा म्हणून तावड्या मुगऱ्याने देशी खड काटन बघायचं एक भारवले ना बाजरी कडबी ಫ್ರೆಂಡ್ಸ್, ನಮ್ಮ ಹೊಲ ಕಾಣಿಸ್ತಾ ಇದೆ ನೋಡಿ, ಸಜ್ಜಿ ಹೊಲನ. ಸಜ್ಜಿ ಎಲ್ಲ ಚಂಡಿ ಆಡಿದೆವು ಮತ್ತು ಕಣ್ಕಿಲ ಹಾಗೆ ನಿಂತಿದೆ. ಅಂದರೆ ಸ್ವಲ್ಪ ರಾಡಿ ಇದೆ, ಕಟ್ರವು ನಡೆಯಲ್ಲದ ಕಿಶನ್ ಹಾಗೆ ಬಿಟ್ಬಿಟ್ಟಿದ್ದೆವು. ಮತ್ತು ಕೊಯ್ದು ತೆಗಿಬೇಕಂದ್ರೆ ಒಂದು ಭಾಳ ದೂರ ಆದ, ಯಾವಾಗ ತೆಗಿಬೇಕದ ಕಿಶಿನ ತೆಗ್ಸಿಲ್ಲ. ಈಗ ನಾನು ನೋಡಿ ಫ್ರೆಂಡ್ಸ ಕಣ್ಕಿ ಕೊಯ್ಲಾಕ ಹೊಂಟೀನಿ, ಸಜ್ಜಿ ಕಣ್ಕಿನ ನಿಮಗೆ ತೋರಿಸ್ತೀನಿ. ಎಮ್ಮಿ ಸಲ್ಯಾಕ ಕೊಯ್ಕೊಂಡು ಒಂದು ಹೊರಿಗೆ ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸಜ್ಜಿ ಕಣ್ಕಿನ ಕಟ್ಟಿ ಕೊಯ್ದು ಕಿಶಿನ ಇಲ್ಲಿ ನೋಡಿ ಒಂದು ಹೊರಿ ಕಟ್ಕೊಂಡು ಕಿಶನ್ ಹೊಂಟೀನಿ ನೋಡಿ. ಈಗ ಬಿಸಿಲಂತ್ರ ಭಾಳ ಅದ. ಈಗ ಕೊಯ್ದು ಕಿಶನ್ ಹಾಕ್ತೀನಿ, ಬಿಸಿಲಾಗೇನು ಎಮ್ಮಿ ಬಿಡಲ್ಲ. ಆಮೇಲೆ ಒಂದು ಸ್ವಲ್ಪ 3-3:30 ಗಂಟೆಗೆ ಎಮ್ಮಿ ಬಿಡ್ತೀನಿ. ನಮ್ಮ ಅತ್ತಿ ಮೇಯಿಸ್ಕೊಂಡು ಬರ್ತಾಳೆ. ನಾನಂತರ ಪಾಲಕ್ ಪಲ್ಯ ಅದು ಸ್ವಲ್ಪ ಹಾಕಿದ, ಅದು ತೆಗಿಬೇಕು, ಕಿತ್ಬೇಕಂತ ಮಾಡಾಕತ್ತೀನಿ. ಇವತ್ತು ಒಂದು 100 ಸೂಡು 200 ಸೂಡು ಆಗುತ್ತೆ. ಅಷ್ಟೊಂದು ಪಲ್ಯ ಇವತ್ತು ಕಿತ್ತೀನಿ. ಫ್ರೆಂಡ್ಸ, ಎಮ್ಮಿ ಬಿಟ್ಟು ಕಿಶಿನ ನಮ್ಮ ಅತ್ತಿ ಕಳ್ಸೀನಿ ಮೈಸ್ಲಾಕ. ಈಗ ನೋಡಿ ನಾನು ಎಲ್ಲ ಹೆಂಡಿ ತೆಗಿತೀನಿ ಫ್ರೆಂಡ್ಸ. ಈಗ ನೋಡಿ ಪಾಲಕ್ ಪಲ್ಯ ಕಿತ್ಲಾಕ ಹೋಗ್ಬೇಕು. ಈಗ ಹೆಂಡಿ ತೆಗೆದು ಕಿಶಿನ ಹೋಗ್ತೀನಿ. ಈಗ ನೋಡಿ ಫ್ರೆಂಡ್ಸ, ನಾನು ಹೆಂಡಿ ತೆಗಿಲಾಕತ್ತೀನಿ ನೋಡಿ. ಈಗ ಒಯ್ದಂದ್ರೆ ಎಮ್ಮೆ ಈಗ ಚಂಜಿ ಮಾಡಿ 6:30 ಗಂಟೆಗೆ ತರ್ತೇವೆ ನೋಡಿ ಎಮ್ಮೆ ಮೇಯಿಸ್ಕೊಂಡು ಕಿಶಿನ. ನಮ್ಮ ಯಜಮಾನ್ರು ಅವರಂತ ಕಬ್ಬಿನ ಅಂಗಡಿಗೆ ಹೋಗ್ಯಾರ.
ನೋಡಿ ಫ್ರೆಂಡ್ಸ್, ಮುಂಜಾನೆ ತೆಗ್ದಿಲ್ಲ ನಮ್ಮ ಹೆಣ್ಮಗಳು ಇಷ್ಟು ಡೀಲ್ ಹಾಕ್ಯಾರ. ಈಗ ಎಲ್ಲ ನಾನು ಹೆಂಡಿ ತೆಗೆದು ಹೋಗಿದ್ದೀನಿ. ಈಗ ಹಲೋ ಫ್ರೆಂಡ್ಸ, ನಾನು ಈಗ ನೋಡಿ ಎಲ್ಲ ಕೆಲಸ ಮಾಡ್ಕಿಸಿ ಇಲ್ಲಿ ನೆರಳಾದ ಒಂದು ಗಿಡ ಅದ. ಆ ಗಿಡ ತಳಗೆ ಬಂದೀನಿ ನೋಡಿ. ಇಲ್ಲಿ ಪಾಲಕ್ ಪಲ್ಯ ಹಾಕಿದೆ, ಇಲ್ಲಿ ಸ್ವಲ್ಪ ಹಾಕಿದೆವು. ಅಲ್ಲಿ ಮನೆ ಬಳಿ ಹಾಕಿದ ಎಲ್ಲ ಮಳೆ ಒಳಗೆ ನೀರಾಗೆಲ್ಲ ಹಾಳಾಯಿತು. ಅದ್ರ ಸಲಾಗ ಕೊಳತು ಹೋಗಿದೆ. ಅದ್ರ ಸಲಾಗ ಅದನ್ನು ಹಳದಿ ಕಲರ್ ಆಗಿದೆ. ಅದ್ರ ಸಲಾಗ ಅದನ್ನು ಕಿತ್ತಿಲ್ಲ. ಮತ್ತು ಇಲ್ಲಿ ನೋಡಿ ಒಂದು ಸ್ವಲ್ಪ ಹಸಿರಿದೆ. ಅದ್ರ ಸಲಾಗಿ ಇದು ಕಿತ್ತಾಕತ್ತೀನಿ ನೋಡಿ ಫ್ರೆಂಡ್ಸ. ಈಗ ಅಂದರೆ ಟೈಮ್ 2:30 ಗಂಟೆ ಆಗಿದೆ. ಇವತ್ತು 2:30 ಗಂಟೆಗೆ ಪಲ್ಯ ಕಿತ್ಲಾಕ ಸ್ಟಾರ್ಟ್ ಮಾಡೀನಿ. ಅಂದರೆ ಹುಳಕ್ಕವು ಎಲ್ಲ ಸ್ವಚ್ಛ ಮಾಡಿ ತಕ್ಕೋಬೇಕಾಗುತ್ತಲ್ಲ. ಅದ್ರ ಸಲ್ಯಾಗ ಇವತ್ತು ಜಲ್ದಿನೇ ಬಂದೀನಿ ಪಲ್ಯ ಕಿತ್ಲಾಗ. ನಮ್ಮ ಅತ್ತೆ ಅಂದರೆ ಎಮ್ಮೆ ಬಿಟ್ಕೊಂಡು ಒಯ್ದಾಳ. ನಾನು ವಿಡಿಯೋ ಒಳಗೆ ನಮ್ಮ ಅತ್ತೆ ಅವ್ರಿಗೆ ಯಾರಿಗೆ ತೋರಿಸಿಲ್ಲ ಫ್ರೆಂಡ್ಸ. ನನ್ನ 4 ಮಕ್ಕಳು, ನಾನು ಇಬ್ಬರೇ, ಇಷ್ಟೇ ಮಂದಿ, 5 ಜನ ಇಷ್ಟೇ ಮಂದಿಗೆ ತೋರಿಸೀನಿ. ಇನ್ನು ನೋಡಿ ಭಾಳ ಅಂದರೆ ಭಾಳ ಹುಡುಕಾಗ್ಯದ ಪಲ್ಯ. ಈ ಥರ ಎಲ್ಲ ತೆಗೆದು ಮಿಷಿನ್ ಕಟ್ಟಬೇಕಾಗ್ತದೆ. ಸುಮ್ಮ ಹಾಳಾಗಿ ಹೋಗ್ತದ. ಕಾಯಿ ಪಲ್ಯ ತೆಗಿಲಾಕತ್ತೀನಿ. ನೋಡಿ ಒಂದು ಸೂಡ ಕಟ್ತೀನಿ. ಫ್ರೆಂಡ್ಸ 2 ಸೂಡ ಇತ್ತು. ಮೊದಲು ಒಂದು ಸೂಡು ಕಿತ್ತಿದ್ದೀನಿ. ಮತ್ತು ಫ್ರೆಂಡ್ಸ, ಮುಂಜಾನೆ ನೋಡಿ ಮಳೆ ಸ್ವಲ್ಪ ಆಗಿದೆ. ಅಂದರೆ ನಾ ಅಡುಗೆ ಮಾಡಾವಂತ ನಮ್ಮ ಅರ್ಪಿತಾ ಸ್ಕೂಲಿಗೆ ಕಳ್ಸಾಕ್ತಿದ್ದ. ಅವಾಗ ನೋಡಿ ಮಳೆ ಬರಾಕತ್ತಿದ್ದು ನೋಡಿ. ಭಾಳೇನು ಬಂದಿಲ್ಲ, ಸ್ವಲ್ಪ ಬಂದಿದೆ. ಬೆಳಗ್ಗೆನೇ ಸ್ಟಾರ್ಟ್ ಆಗಿದ್ದು ಮಳೆ ಇವತ್ತು. ಈಗ ನೋಡಿ ನಾನು ಹುಡುಗರಿಗೆ ಮನೆಯೊಳಗೆ ಬಿಟ್ಟು ಬಂದೀನಿ. ನಮ್ಮ ಅಂಕಿತಾ ಅಂದರೆ ನಮ್ಮ ತವ್ರ ಮನೆಗೆ ಹೋಗ್ಯಾಳ. ಮುಂಜಾನೆ ಹೋಗ್ಯಾಳ. ನಮ್ಮ ಅಂಕಿತಾ ಕಳ್ಸೀನಿ. ಇನ್ನು ಶಾಲೆ 5 ದಿನ ಮುಂದೆ ಹಾಕ್ಯಾರ ಕಿಶಿನ. ನಮ್ಮ ಅಂಕಿತಾಗ ನಮ್ಮ ತವ್ರ ಮನೆಗೆ ಕಳ್ಸೀನಿ. ನಮ್ಮ ಆರುಷ, ನಮ್ಮ ಕುಮಾರ್ ಇಬ್ಬರೇ ಅದಾರ. ಮನೆಯೊಳಗೆ ಬಿಟ್ಟು ಬಂದೀನಿ. ನಮ್ಮ ಅರ್ಪಿತಾ ಅಂದರೆ ಸೂಟಿ ಇಲ್ಲೇ ಈಗ ಚಾಲೂನೇ ಆಗ್ಯದ. ಮೊನ್ನೆ ಸೋಮವಾರದಿಂದ ಚಾಲೂ ಆಗ್ಯದ. ಮತ್ತು ಅವರ ಪೇಪರ್ ನಡೆದಾಗತ್ತೆ ನಮ್ಮ ಅರ್ಪಿತಾದ. ಇವು ನೋಡಿ ಹುಳಕ್ಕೆಲ್ಲ ತೆಗೆದು ಕಿಶಿ ಸೂಡು ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ಈಗಂದ್ರೆ ಕತ್ತಲಾಗ್ಯದ. 6:30 ಗಂಟೆ ಆಗ್ಯದ. ನೋಡಿ ಇಷ್ಟೊಂದು ಪಲ್ಯ ನಾನು ಕಿತ್ತೀನಿ ನೋಡಿ. ಈಗ ಹಾಲು ತಗೊಂಡಿನಿ ಎಮ್ಮಿದ. ಈಗ ನಾನು ಮನೆಗೆ ಹೊಂಟೀನಿ ಫ್ರೆಂಡ್ಸ್. ಈಗ ನೋಡಿ ಎಲ್ಲ ಕತ್ತಲಾಗ್ಲ ಬಂದ ನೋಡಿ. ಇನ್ನು ಬೆಳಕು ಕಾಣಿಸ್ಲಾಗ್ತ. ಇನ್ನು ಸ್ವಲ್ಪ ಟೈಮ್ ಒಳಗೆ ಕತ್ತಲೆ ಆಗಿಬಿಡ್ತಾರೆ.